ಇನ್ನು ತುಮಕೂರಿನಲ್ಲೂ ಕೂಡ ಪಾಕಿಸ್ತಾನಿ ಪ್ರಜೆಗಳಿದ್ದಾರೆ. ತುಮಕೂರಿನಲ್ಲಿರುವಂತಹ ಪಾಕಿಸ್ತಾನಿ ಪ್ರಜೆಗಳ ನಂಬರ್ಸ್ 3 ಅಂತ ಗೊತ್ತಾಗ್ತಿದೆ. ಸ್ಥಳೀಯರನ್ನ ಈಗಾಗಲೇ ಅವರು ವರಿಸಿದ್ದಾರೆ. ಕಾರಣ ಈಗ ಅವರು ಇಲ್ಲಿಯೇ ವಾಸವಾಗಿದ್ದಾರೆ. ಗಂಡನ ಮನೆಯಲ್ಲೇ 3 ಮಹಿಳೆಯರು ವಾಸವಾಗಿರುವಂತಹ ವಿಚಾರ. 1962ರಲ್ಲಿ ಇವರು ಮದುವೆ ಆಗಿದ್ರು. ಒಬ್ರು ಅವರೀಗ ಇಲ್ಲೇ ಇದ್ದಾರೆ. ಈಗ ಸರ್ಕಾರ ತೆಗೆದುಕೊಂಡಿರುವಂತಹ ಈ ನಿರ್ಧಾರದ ಬೆನ್ನಲ್ಲೇ ಅವರಿಗೆ ಆತಂಕ ಶುರುವಾಗಿದೆ. ಆ ಮಹಿಳೆ ಭಾರತದ ಪ್ರಜೆ ಅಂತ ಕೋರ್ಟ್ನಿಂದ ಘೋಷಣೆ ಸಹ ಆಗಿದೆ. ಆದರೆ ಇನ್ನೂ ಪೌರತ್ವವನ್ನು ಭಾರತ ಸರ್ಕಾರ ಕೊಟ್ಟಿಲ್ಲ. ಹೀಗಾಗಿ ಅವರು ಪೌರತ್ವ ಇಲ್ಲ ಅಂತಂದರೆ ಅವರು ಇಲ್ಲಿನ ಪ್ರಜೆ ಆಗೋದು ಇಲ್ಲ. ಆದರೆ ಕೋರ್ಟ್ ಹೇಳಿರೋ ಪ್ರಕಾರವಾಗಿ ಅವರು ಭಾರತದ ಪ್ರಜೆ. ಈ ದ್ವಂದ್ವದಲ್ಲಿ ಅವರು ಸಿಕ್ಕಾಕೊಂಡಿದ್ದಾರೆ. ಇನ್ನುಳಿದ ಇಬ್ಬರು ಕಳೆದ 10 ವರ್ಷದಿಂದ ಇಲ್ಲಿ ನೆಲೆಸಿದ್ದಾರೆ. 10 ವರ್ಷಗಳ ಹಿಂದೆ ಅವರು ಮದುವೆಯಾದ ನಂತರ ಅವರು ಮತ್ತೆ ವಾಪಸ್ ಪಾಕಿಸ್ತಾನಕ್ಕೆ ಹೋಗಿಲ್ಲ. ಈಗ ಪಾಕಿಸ್ತಾನಕ್ಕೆ ಹೋಗಬೇಕಾದಂತಹ ಪರಿಸ್ಥಿತಿ ಬಂದಿರೋದ್ರಿಂದಾಗಿ ಅವರಿಗೆ ಇಲ್ಲಿನ ಪೌರತ್ವವೂ ಕೂಡ ಸಿಗದ ಹಿನ್ನೆಲೆಯಲ್ಲಿ ಅವರ ಆತಂಕ ಈಗ ದುಪ್ಪಟ್ಟಾಗಿದೆ. ಒಬ್ಬರು ಮದುವೆ ಆಗಿರೋದು ಸುಮಾರು ವರ್ಷಗಳ ಹಿಂದೆ, ಅವರು ಇಲ್ಲೇ ವಾಸವಾಗಿದ್ದಾರೆ. ಅವರಿಗೆ ಕೋರ್ಟ್ ಕೂಡ ಅವರು ಇಲ್ಲಿನ ಪ್ರಜೆ, ಯಾಕಂದರೆ ಇಲ್ಲಿನ ಸ್ಥಳೀಯರನ್ನು ಮದುವೆ ಆಗಿದ ಕಾರಣಕ್ಕೆ ಭಾರತದ ಪೌರತ್ವ ಅವ್ರಿಗೆ ಕೊಡಬೇಕು, ಅವ್ರು ಇಲ್ಲಿನ ಪ್ರಜೆ ಅಂತಲೇ ಕನ್ಸಿಡರ್ ಮಾಡಬೇಕು ಅನ್ನುವಂತಹ ಘೋಷಣೆಯನ್ನು ಮಾಡ್ತು. ಅದಾದ ನಂತರದಲ್ಲಿ ಭಾರತ ಸರ್ಕಾರದ ವತಿಯಿಂದ ಅವರಿಗೆ ಇಲ್ಲಿನ ಪೌರತ್ವ ಸಿಕ್ಕಿಲ್ಲ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಂಜುನಾಥ್ರಿಂದ. ಮಂಜುನಾಥ್, ತುಮಕೂರಿನಲ್ಲಿರುವಂತಹ 3 ಪರಿಸ್ಥಿತಿಗಳು ಭಿನ್ನವಾಗಿದೆ. ಒಬ್ಬರು ಕೋರ್ಟ್ನ ಆದೇಶದ ಮೇರೆಗೆ ಅವರು ಭಾರತದ ಪ್ರಜೆ ಅನ್ನಿಸ್ಕೊಂಡಿದ್ದಾರಾದರೂ ಕೂಡ ಪೌರತ್ವ ಸಿಕ್ಕಿಲ್ಲ. ಇನ್ನಿಬ್ಬರು 10 ವರ್ಷದಿಂದ ವಾಸವಾಗಿದ್ದಾರೆ. ಸೊ ಅವರ ವಿಷಯವಾಗಿ ಈಗ ಏನು ಮಾಹಿತಿ ಲಭ್ಯವಾಗ್ತಾ ಇದೆ, ಏನು ನಿರ್ಧಾರಗಳಾಗಬಹುದು? ಎಸ್ ದಿವ್ಯಾ, ತುಮಕೂರು ನಗರದಲ್ಲಿ, ಅದು ಕೂಡ ತುಮಕೂರು ನಗರದ ಮುಸಲ್ಮಾನ್ ಏರಿಯಾದಲ್ಲಿ ಈ 3 ಮಹಿಳೆಯರು ವಾಸವಾಗಿರುವಂಥದ್ದು. ಒಬ್ಬರು ಕಳೆದ ಸುಮಾರು 60 ವರ್ಷದಿಂದ ವಾಸವಾಗಿದ್ದರೆ, ಇನ್ನೂ ಇಬ್ಬರು ಮಹಿಳೆಯರು ಕಳೆದ 10 ವರ್ಷದಿಂದ ಮದುವೆಯಾಗಿ ಇಲ್ಲಿಗೆ ಬಂದಿರುವಂಥದ್ದು. ಅಂದರೆ ತುಮಕೂರಿನ ಗಂಡು ಮತ್ತು ಪಾಕಿಸ್ತಾನದ ಹೆಣ್ಣು ಹೀಗೆ ಮದುವೆ ಆಗಿರೋದ್ರಿಂದ ಅವರು ಸಹಜವಾಗಿ ತುಮಕೂರಿಗೆ ಬಂದು ಈಗ ನೆಲೆಸಿರುವಂಥದ್ದು. ಅವರೆಲ್ಲರೂ ಕೂಡ ಇಲ್ಲಿನಿಂದ ಖಾಲಿ ಮಾಡುವಂತೆ ಈಗಾಗಲೇ ಭಾರತ ಸರ್ಕಾರದಿಂದ ಒಂದು ಆದೇಶ ಹೊರಡಿಸಿರುವಂಥದ್ದು. ಇದರಿಂದ ಆ 3 ಪಾಕಿಸ್ತಾನದ ಪ್ರಜೆಗಳಲ್ಲಿ ಒಂದು ರೀತಿಯ ಆತಂಕ ಎದುರಾಗಿರುವಂಥದ್ದು. ಆದರೆ ಇಲ್ಲಿಯ ಅಧಿಕಾರಿಗಳಿಗಾಗಲಿ ಅಥವಾ ಜಿಲ್ಲಾಡಳಿತಕ್ಕಾಗಲಿ ಪೊಲೀಸ್ ಇಲಾಖೆಗಾಗಲಿ ಯಾರಿಗೂ ಕೂಡ ಅಧಿಕೃತವಾದಂಥ ಒಂದು ಸೂಚನೆ ಬಂದಿಲ್ಲ. ಅವರನ್ನು ವಾಪಸ್ ಪಾಕಿಸ್ತಾನಕ್ಕೆ ಕಳಿಸಿಕೊಡಿ ಎನ್ನುವಂಥ ಸೂಚನೆ ಬಂದಿಲ್ಲ. ಹಾಗಾಗಿ ಅವರು ಸದ್ಯದ ಮಟ್ಟಿಗೆ ನಿರಳವಾಗಿದ್ದಾರೆ. ಅಧಿಕೃತವಾದ ಆದೇಶ ಬಂದಾದ ನಂತರ ಪೊಲೀಸರು ಮತ್ತು ಜಿಲ್ಲಾಡಳಿತ ಕ್ರಮ ಕೈಗೊಳ್ಳುತ್ತಾರೆ. ಅಲ್ಲಿ ತನಕ ಇವರು ಸದ್ಯಕ್ಕೆ ಆತಂಕದಲ್ಲಿದ್ದರೂ ಕೂಡ ಸದ್ಯಕ್ಕೆ ಬಚಾವಾಗಿರುವಂಥದ್ದು. ಒಟ್ಟಾರೆಯಾಗಿ ಹೇಳಬೇಕಂತ ಹೇಳಿದ್ರೆ 1962ರಲ್ಲಿ ಅದರಲ್ಲಿ ಓರ್ವ ಮಹಿಳೆ ಮದುವೆಯಾಗಿ ಇಲ್ಲಿಗೆ ಬಂದಿರುವಂಥದ್ದು. ಅವರು ಕೂಡ ಕೋರ್ಟ್ಗೆ ಹೋಗಿದ್ದು, ನಾವು ಭಾರತದ ಪ್ರಜೆ ಎನ್ನುವಂಥದ್ದು ರೀತಿಯಲ್ಲಿ. ಕೋರ್ಟ್ ಕೂಡ ಅವರಿಗೆ ಕ್ಲೀನ್ ಚಿಟ್ ನೀಡಿರುವಂಥದ್ದು. ಹೌದು, ಅವರು ಭಾರತದ ಪ್ರಜೆ, ಹಾಗಾಗಿ ಅವರಿಗೆ ಪೌರತ್ವ ನೀಡಬೇಕು ಅಂತ ಕೂಡ ಸರ್ಕಾರಕ್ಕೆ ಆದೇಶ ಮಾಡಿತ್ತು. ಅದು ಭಾರತ ಸರ್ಕಾರ ಅವರಿಗೆ ಪೌರತ್ವ ಕೊಟ್ಟಿಲ್ಲ. ದಿವ್ಯಾ, ಇನ್ನೊಂದು ವಿಚಾರದಲ್ಲಿ ಏನಂತ ಹೇಳಿ ಅಧಿಕಾರಿಗಳು ಹೇಳೋ ಪ್ರಕಾರ ಕೇವಲ ಬೇರೆ ಯಾವುದೇ ದೇಶದಲ್ಲಿ ಆದಂಥ ಹೆಣ್ಣಿಗೆ ಮದುವೆಯಾಗಿ ಬಂದರೂ ಇಲ್ಲಿ ಪೌರತ್ವ ಸಿಗುತ್ತೆ ಭಾರತದಲ್ಲಿ. ಆದರೆ ಪಾಕಿಸ್ತಾನದ ಮಹಿಳೆಯರಿಗೆ ಮದುವೆ ಆಗಲಿಕ್ಕೆ ಅವಕಾಶ ಇಲ್ಲ. ಮದುವೆ ಆಗಿದ್ರೂ ಕೂಡ ಅವರಿಗೆ ಭಾರತದ ಪೌರತ್ವ ಸಿಗಲ್ಲ. ಅವರು ವೀಸಾವನ್ನು ರಿನ್ಯೂವಲ್ ಮಾಡ್ತಾ ಇರಬೇಕಾಗತ್ತೆ, ಪಾಸ್ಪೋರ್ಟನ್ನು ರಿನ್ಯೂವಲ್ ಮಾಡ್ತಾ ಇರಬೇಕಾಗುತ್ತೆ ಅನ್ನುವಂತಹ ಒಂದು ಕಾನೂನಿದೆ ಅನ್ನುವಂಥ ಅಧಿಕಾರಿಗಳು ತಿಳಿಸ್ತಾ ಇರುವಂಥದ್ದು. ಹಾಗಾಗಿ ಇವರ ಒಂದು ರೀತಿಯಲ್ಲಿ ಡೋಲಾಯಮಾನವಾಗಿದೆ ಇವರ ಪರಿಸ್ಥಿತಿ. ಅಂದರೆ ಭಾರತದ ಪುರುಷನ ಜೊತೆಗೆ ಮದುವೆ ಆಗಿರೋದ್ರಿಂದ, ಅದು ತುಮಕೂರಿನಲ್ಲಿ ಮದುವೆ ಆಗಿರೋದ್ರಿಂದ ಒಂದು ರೀತಿಯ ಡೋಲಾಯಮಾನವಾಗಿದೆ. ಒಂದು ರೀತಿ ಆತಂಕದಲ್ಲಿ ಇವು 3 ಕೂಡ ಇರುವಂಥದ್ದು. ದಿವ್ಯಾ, ಥ್ಯಾಂಕ್ ಯು ಮಂಜುನಾಥ್, ನಿಮ್ಮೆಲ್ಲ ಮಾಹಿತಿಗೆ.